ಸೂಪರ್. ವೆಲ್ಕಮ್ ಟು ಫಾರ್ಮ್ ಸ್ಟೇ. ನೀವೇನಾದ್ರು ಚಿಕ್ಕಮಂಗ್ಳೂರು ಕಡೆ ಏನಾದ್ರು ಪ್ಲಾನ್ ಮಾಡಿದರೆ 2-3 ದಿನ ಸ್ಟೇ ಆಗೋದಕ್ಕೆ ಏನಾದರೂ ನಿಮಗೆ ಲೊಕೇಶನ್ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ಇದು ಒಂದು ಹಾಟ್ಸ್ಪಾಟ್ ಅಂತ ಸಖತ್ತಾಗಿದೆ. ಸುತ್ತ ತೋಟದ ಮಧ್ಯೆ ಒಂದೇ ಮನೆ ಇರೋದು, ಸಿಟಿಯಿಂದ ಔಟ್ಸ್ಕಟ್ಟಲ್ಲಿ ಇರೋದ್ರಿಂದ ಯಾವುದೇ ಸದ್ದು ಗದ್ದಲ ಏನೂ ಇಲ್ಲ. ನಿಮಗೆ ಇಲ್ಲೂ ತುಂಬ ಜನ ಮಲಗ್ಬೋದು, ಕುತ್ಕೊಂಡು ಮಾತಾಡ್ಬೋದು, ಆರಾಮ್ಸಿರ್ಬೋದು. ನೋಡಿ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಕೆಳಗಡೆ ಮಲಗಿಸಿದ್ದೀನಿ, ನನ್ನ ದೊಡ್ಡ ಮಗ ಆಟಾಡಿಸ್ತಾ ಇದ್ದಾನೆ. ನಮ್ಮ ಕಂಫರ್ಟ್ ಝೋನ್ ಹೇಗೆ ಮನೇಲಿ ಹೇಗೆ ಫೀಲ್ ಮಾಡ್ತೀವಿ ಅದೇ ರೀತಿಯಾಗಿ ಫೀಲ್ ಮಾಡ್ಕೊಬೋದು. ಕಲ್ಲತ್ಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಕುಕ್ ಮಾಡಿ ನೀವು ಮಧ್ಯಾಹ್ನಕ್ಕೂ ಕ್ಯಾರಿ ಮಾಡಿ ಸಂಜೆ ಬಂದು ಇಲ್ಲಿ ಸ್ಟೇ ಆಗ್ಬೋದು. ಅದೊಂದು ಬೆನಿಫಿಟ್ ಇದೆ. 2 ರೂಮ್ ಇದೆ, ಒಂದು ಸಪ್ರೇಟಾಗಿ ಇನ್ನೊಂದು ರೂಮ್ ಇದೆ. ಇದರಲ್ಲಿ ಎಲ್ಲ ಡಬಲ್ ಬೆಡ್ರೂಮು, ಅದರಲ್ಲಿ 2 ಜನ ಮಲಗ್ಬೋದು. ನಿಮ್ಮ ಥಿಂಗ್ಸ್ ಏನಿರ್ತಂದರೆ ಕಬೋರ್ಡಲ್ಲಿ ಆರಾಮಾಗಿ ಇಟ್ಕೊಬೋದು. ಮತ್ತು ಎಕ್ಸ್ಟ್ರಾ ಯಾರಾದರೂ ಫ್ರೆಂಡ್ಸ್ ಇದ್ದೀರಾ ಅಥವಾ ನೀವೊಂದು 10-15 ಜನ ಬಂದಿದ್ದೀರಾ, 2 ಬೆಡ್ರೂಮ್ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಚಾಪೆ, ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಎಲ್ಲ ಕಂಪ್ಲೀಟಾಗಿ ಇಟ್ಟಿರ್ತಾರೆ. ಫ್ರೆಂಡ್ಸ್ ಎಲ್ಲ ಬಂತು ಅಂತ ಹೇಳಿದರೆ ಸಪ್ರೇಟ್ ರೂಮ್ ಬೇಡ, ಒಟ್ಟಿಗೆ ಒಂದು 10 ಜನ ಮಲ್ಕೊಳ್ಳೋಣ ಅಂತ ಹೇಳಿದರೆ ನೀವು ನೋಡಿ ಆರಾಮಾಗಿ ಇಲ್ಲಿ ಹಾಲಲ್ಲಿ ಕೂಡ ಮಲಗ್ಬೋದು. ನನ್ನ ಮಗ ಮಲಗಿದ್ದಾನಲ್ಲ ಹಂಗೆ. ಗಂಧದ ಮರ ತೋರಿಸ್ತೀನಿ ಬಾ ಭೀಷ್ಮ. ನಿಮಗೆ ಪ್ರತಿ ಒಂದು ತರಕಾರಿ ಗಿಡನೂ ಹಾಕಿದ್ದಾರೆ. ಮೆಣಸಿನ್ಕಾಯಿ, ಸೊಪ್ಪು, ಟೊಮೊಟೊ ಈ ಕಡೆ ಹಾಕಿದ್ದಾರೆ ಅಂತ ಎಲ್ಲನೂ ಕೂಡ ಹಾಗೆ ಆಗಿ ಪಾತಿ ಮಾಡಿ ಬೆಳೆದಿದ್ದಾರೆ. ಸಖತ್ತಾಗಿದೆ. ಆಕಾಶ್ ತೋಟ ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ರೂಟ್ಸ್ ಕಾಣಿಸ್ತಾ ಇದೆಯಾ ಭೀಷ್ಮ? ಅದೇ ಆವಾಗಲೇ ಹೇಳಿದ್ದು, ಮಕ್ಳಿಗೆ ಇಲ್ಲಿ ಕರ್ಕೊಬಂದು ಒಂದು ರೀತಿಯಾಗಿ ಗಿಡಗಳ ಬಗ್ಗೆ ಎಜುಕೇಟ್ ಆಗ್ತಾರೆ. ಸಿಟಿಯಿಂದ ಹೊರಗಡೆ ಇರುತ್ತೆ, ಇನ್ನು ಬೆಂಗಳೂರು ಸಿಟಿ ಲೈಫಿಂದ ಸ್ವಲ್ಪ ದೂರ ಇರೋಣ, ರಾಜ್ಯದಲ್ಲಿ ಪೀಸ್ಫುಲ್ ಮೈಂಡ್ ಬೇಕು, ಪ್ರಕೃತಿ ಮಧ್ಯೆ ಇರಬೇಕು. ಕಡಿಮೆ ಬಜೆಟಲ್ಲಿ ನನಗೆ ಒಂದು ಫಾರ್ಮ್ ಸ್ಟೇಯಿಂಗ್ ಸಿಗಬೇಕು ಅಂತ ಯಾರಾದರೂ ಸರ್ಚ್ ಮಾಡ್ತಾ ಇದ್ದರೆ ಇದನ್ನು ನಾನು ಸಜೆಷನ್ ಮಾಡ್ತೀನಿ, ಯಾಕಂದರೆ ನಾನು ಪರ್ಸ್ನಲಿ ಫೀಲ್ ಮಾಡಿದ್ದೀನಿ. ಹಾಗಾಗಿ ಏನು ಬನ್ನಿ ಆಕಾಶ್. ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಮ್ಮ ನನ್ನ ಇವತ್ತು? ಫಾರ್ಮ್ ಹೌಸಿಗೆ ಕರ್ಕೊಬಂದಿದ್ದೀನಿ ಇವತ್ತು ಚಿಕ್ಕಮಂಗ್ಳೂರಿಗೆ. ನೀವೆಂತೂ ಕರ್ಕೊಂಡು ಹೋಗಲ್ಲ, ಅದಕ್ಕೆ ನಾನೇ ನಿಮ್ಮನ್ನು ಕರ್ಕೊಬಂದಿದ್ದೀನಿ. ಹೌದಾ? ಎಲ್ಲಿ ಫಾರ್ಮ್ ಇದು? ಇದು ಚಿಕ್ಕಮಂಗ್ಳೂರು ಹತ್ರ ಕಡೂರು ತಾಲೂಕಲ್ಲೇ ಬರುತ್ತೆ. ಸಿಟಿಯಿಂದ ಜಸ್ಟ್ 500 ಮೀಟರ್ ಅಷ್ಟೇ. ಒಬ್ಬರು ಇಂಟರ್ವ್ಯೂ ಇತ್ತು, ಹಾಗಾಗಿ ಇಲ್ಲಿ ಫಾರ್ಮ್ ಹೌಸ್ ಸ್ಟೇಯಿಂಗ್ ಕೊಟ್ಟಿದ್ರು. ಬಟ್ ಅವ್ರದ್ದು ಇನ್ನೊಂದಂತ ಲಾಡ್ಜಿಂಗು ಸ್ಟೇಯಿಂಗ್ ಎಲ್ಲ ಇದೆ. ಇದನ್ನು ಸ್ಟೇಯಿಂಗಿಗೆ ಕೊಡ್ತಾರೆ. ಬನ್ನಿ ಟೂರ್ ಮಾಡ್ತೀನಿ ಆಕಾಶ್, ನೀವು ಇರಬೇಕು ನನ್ನ ಜೊತೆ. ಓಕೆ ಸ್ನೇಹಿತರೆ, ಎಲ್ಲ ನಮ್ಮ ನಂದಿನಿ ವ್ಲಾಗ್ಸ್ ನೋಡ್ತಾ ಇರೋ ವೀಕ್ಷಕರಿಗೆ ಹಾಯ್ ಅಂತ ಹೇಳ್ತಾ, ಸೊ ಇವತ್ತು ನಾವಿರೋದು ಕಡೂರಲ್ಲಿ ಒಂದು ಫಾರ್ಮ್ ಸ್ಟೇಯಲ್ಲಿದ್ದೀವಿ. ಬೆಂಗಳೂರಿಂದ ಬಹಳಷ್ಟು ಜನ ಅನ್ಕೋತಿರ್ತೀರ ವೀಕೆಂಡ್ಸಿಗೆ ಎಲ್ಲರೂ ಕಲ್ಲತ್ಗಿರಿ, ಮುಳ್ಳಯ್ಯನಗಿರಿ ಅಲ್ಲೆಲ್ಲ ಹೋಗಬೇಕು ಅಂತ ಹೇಳಿ. ಸೊ ಹೋಗಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡೋರಿಗೆ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂತಹ ಹೋಮ್ ಸ್ಟೇ ಮತ್ತು ನೇಚರ್ ಸ್ಟೇ, ಫಾರ್ಮ್ ಸ್ಟೇ ಅನ್ಬೋದು, ಫಾರ್ಮ್ ಸ್ಟೇ ಅಂತಲೂ ಹೇಳ್ಬೋದು. ಇಂಡಿಪೆಂಡೆಂಟ್ ಹೌಸ್ ಇದೆ. ಹೌದು, ಒಂದೊಳ್ಳೆ ಬ್ಯೂಟಿಫುಲ್ ಲೊಕೇಶನ್ನ ತೋರಿಸ್ತೀವಿ. ನಮ್ಮ ನಂದಿನಿ ತೋರಿಸ್ತಾ ಹೋಗ್ತಾರೆ. ಬನ್ನಿ ಇಲ್ಲಿ ಹೆಂಗಿದೆ ಅಂತ ಹೇಳಿ ಕಂಪ್ಲೀಟಾಗಿ ಮನೇನೂ ತೋರಿಸ್ತೀನಿ. ಅದ್ರ ಜೊತೆ ಇಲ್ಲಿ ತೋಟ ಎಷ್ಟು ನೀಟಾಗಿದೆ, ಬ್ಯೂಟಿಫುಲ್ಲಾಗಿ ನೇಚರ್ ಇದೆ, ಇದನ್ನು ಎಂಜಾಯ್ ಮಾಡಬೇಕು ಅಟ್ಲೀಸ್ಟ್ ವೀಕಲ್ಲಿ ಒಂದ್ಸಲ ಅಲ್ವಾ. ಎಷ್ಟು ಪರಿಶುದ್ಧವಾದ ಗಾಳಿ ಇದೆ ಇಲ್ಲಿ. ಒಂದು ನಿಮಿಷ ಸಲ ಅಕ್ಕಿಗಳ ಚಿಲಿಪಿಲಿ, ಪಕ್ಷಿಗಳ ಕಲರವ ಇದೆ. ವಾವ್, ನೆಕ್ಸ್ಟ್ ಲೆವೆಲ್ಲು. ನಂದಿನಿ ಅವರೇ, ನೀವು ಹೇಳ್ತಾ ಹೋಗಿ, ನಾನು ನಿಮ್ಮ ವೀಕ್ಷಕರಿಗೆ ತೋರಿಸ್ತಾ ಹೋಗ್ತೀನಿ. ಬನ್ನಿರಿ, ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ನೀವೆಂತೆಲ್ಲ ಕರ್ಕೊಂಡು ಹೋಗಲ್ಲ, ಅದಕ್ಕೆ ನಾನೇ ಕರ್ಕೊಬಂದೀನಿ. ಬನ್ನಿರಿ. ಹೌದಾ? ಏನು ಮಾಡ್ತಾ ಇದ್ದಾರೆ ನಮ್ಮ ಚಿಟ್ಟೋಡ? ಎದ್ದಿದ್ದಾರೆ, ಇವಾಗಷ್ಟೇ ಫೀಡ್ ಮಾಡಿದೆ, ಕರ್ಕೊಂಬಂದೆ. ಒಬ್ಬನೇ ಬಿಟ್ಟರೆ ಅಳ್ತಾನೆ ಅಂತ ಹೇಳಿ. ಹಾಯ್, ಗುಡ್ ಮಾರ್ನಿಂಗ್. ಕೋಲ್ಡ್ ಆಗಿಬಿಟ್ಟಿದೆ ಮನೆ. ಕೋಲ್ಡ್ ಆಗಿದೆಯಾ? ವೆಲ್ಕಮ್ ಟು ಫಾರ್ಮ್ ಸ್ಟೇ. ನೋಡಿ, ಅದು ಮೈನ್ ರೋಡು, ಚಿಕ್ಕಮಂಗ್ಳೂರು ಕಡೂರು ಮೈನ್ ರೋಡು. ಅಲ್ಲಿಂದ ಜಸ್ಟ್ 500 ಮೀಟರ್ ಇದು ಫಾರ್ಮ್ ಸ್ಟೇ ಬರುತ್ತೆ. ಸಖತ್ತಾಗಿದೆ. ಮತ್ತು ಆ್ಯಂಬಿಯನ್ಸ್ ಎಲ್ಲ ಹೊರ್ಗಡೆ ನೋಡಿದ್ರೇ ಫುಲ್ ಗ್ರೀನರಿ. ಹೇಗಿದೆ ಅಂದರೆ ಮಾರ್ನಿಂಗ್ ಇವಾಗ 8 o'clock ಆಗಿದೆ. ನನಗೆ ಫುಲ್ಲು ಸೌಂಡ್ ಕೇಳಿಸಿದೆ ಇಲ್ಲಿ ನವಿಲಿಂದು. ಫಸ್ಟು ನನ್ನನ್ನು ಎದ್ದೇಳಿಸಿದೆ ನವಿಲು. ಅರ್ಲಿ ಮಾರ್ನಿಂಗು 5 ಗಂಟೆಯಿಂದ ಕೂಗ್ತಾ ಇತ್ತು. ಮತ್ತು ಕೋಗಿಲೆಗಳು, ಅದ್ರ ಸೌಂಡಿಗೆ ಎಚ್ಚರ ಆಯಿತು. ಯಾಕೆಂದರೆ ನಾವು ನೈಟ್ ಫುಲ್ ಜರ್ನಿ ಮಾಡಿದ್ದು. ನಾವು ಮಲಗಿದ್ದೆ 1:30, ಇಲ್ಲಿಗೆ ಬಂದಿದ್ದು 12:30, ಊಟ ಮಾಡಿ ಮಲಗೋಷ್ಟೇ 1:30 ಆಯಿತು. ಇಲ್ಲ, ಬೆಳಗ್ಗೆ 8 ಗಂಟೆಗೆ ಎದ್ದೇಳ ಅಂದರೆ ಆಗೇ ಇಲ್ಲ. ಮತ್ತು ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ವಾಕ್ ಮಾಡಿಕೊಂಡು ಇವಾಗ ಟಿಫನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಟೂರ್ ಮಾಡೋಣ ಅಂತ ಹೇಳಿ. ಯಾಕೆಂದರೆ ನೀವು ತುಂಬ ಜನ ಪ್ಲಾನ್ ಮಾಡ್ತಾ ಇರ್ತೀರ, ಏಕೆಂದರೆ ವೀಕೆಂಡ್ ಬಂತು ಅಂತ ಹೇಳಿದರೆ ಅಥವಾ ಯಾವ್ದಾದ್ರು ಸ್ಪೆಷಲ್ ಡೇಸು, ಒಂದು ಮಕ್ಳಿಗೆ ಏನಾದ್ರು 3-4 ದಿನ ರಜೆ ಬಂತು ಅಂತ ಹೇಳಿದರೆ ಎಲ್ಲರೂ ಗ್ರೀನರಿ ಇರೋ ನೇಚರ್ ಮಧ್ಯದಲ್ಲಿ ಹೋಗಬೇಕು ಅಂತ ಹೇಳಿ. ಆದರೆ ಲಾಡ್ಜಿಂಗಿಗೆಲ್ಲ ಹೋದಾಗ ನಿಮಗೆ ಅಯ್ಯೋ ಲಾಡ್ಜಿಂಗ ಅಂತ ಕಿರಿಕಿರಿ ಆಗುತ್ತೆ, ಅದೇ ಸೌಂಡು, ತುಂಬ ಜನ ಬಂದಿರ್ತಾರೆ ಅಂತ ಹೇಳಿ. ಆದರೆ ಇಲ್ಲಿ ಬಂದರೆ ಯಾರೂ ಇರಲ್ಲ. ನೀವೇ ಫ್ಯಾಮಿಲಿ 4-5 ಜನ ಬಂದರೆ ಅಥವಾ ಫ್ರೆಂಡ್ಸ್ ಒಂದು 10 ಜನ ಬಂದರೂ ಕೂಡ ಒಟ್ಟಿಗೆ ಇರ್ಬೋದು. ಮನೆ ಥರ ಫೀಲ್ ಆಗುತ್ತೆ. ಎಷ್ಟು ದಿನ ಬೇಕಾದರೂ ಇರ್ಬೋದು. ಯಾಕೆಂದರೆ ಇಲ್ಲಿ ಒಂದು ಸೆಂಟ್ರ್ ಪಾಯಿಂಟ್ ಚಿಕ್ಕಮಂಗ್ಳೂರಿಗೆ ಅಂತ ಹೇಳ್ಬೋದು. ಇಲ್ಲಿಂದ ಒಂದು ಜಸ್ಟ್ ಒಂದು 15 ಕಿಲೋಮೀಟರ್ 20 ಕಿಲೋಮೀಟರ್ ಎಲ್ಲ ಕಲ್ಲತ್ಗಿರಿ ಬರುತ್ತೆ. ಒಂದು 50 ಕಿಲೋಮೀಟರ್ ಸರೌಂಡಿಂಗಲ್ಲಿ ಮುಳ್ಳಯ್ಯನಗಿರಿ, ಬೇರೆ ಬೇರೆ ಎಲ್ಲ ಪ್ಲೇಸಸ್ ಎಲ್ಲ ಬರುತ್ತಲ್ಲ, ಕುದುರೆಮುಖ ಎಲ್ಲ ಆರಾಮ್ಸೆ ನೋಡ್ಬೋದು.
ಒಳ್ಳೆ ರಮಣೀಯ ತಾಣಗಳು. ನೋಡಿ ಇಲ್ಲಿ ಅವ್ರು ವರ್ಕರ್ಸ್ಗೆ ಜಾಗ ಕೊಟ್ಟಿದ್ದಾರೆ ಇಲ್ಲಿ. ಹಾಂ, ಮತ್ತು ಈ ಕಡೆ ಇದು ತೋಟ ಅಡಿಕೆ ತೋಟ ಇದೆ ಆಕಾಶ್. ಹೌದು, ಅಡಿಕೆ ತೋಟ, ತೆಂಗಿನ ತೋಟ, ವೆಜಿಟೇಬಲ್ ಎಲ್ಲ ಬೆಳೆದಿದ್ದಾರೆ. ಮನೆಗೆ ಬೇಕಾದಂಥ ವೆಜಿಟೇಬಲ್ಲು, ಫ್ರೂಟ್ಸು ಮತ್ತು ಹೂವಿನ ಗಿಡಗಳು. ವಾವ್, ಏನು ಸಖತ್ತಾಗಿದೆ ರೋಸು, ನೋಡಿ ಏನು ಸಖತ್ತಾಗಿದೆ. ವಾವ್ ವಾವ್ ವಾವ್, ಸೂಪರ್. ಇದೆಲ್ಲ ನೋಡಿದರೆ ನನ್ನ ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಡೈಲಿ 2 ಜಡೆ ಹಾಕಿ ಇಲ್ಲಿ ಮಡ್ಸೋದು ನೆನ್ಪು ಬರ್ತಾ ಇದೆ. ಮತ್ತು ತುಂಬ ಜನ ಗೊತ್ತಿರಲ್ಲ ಅರಿಶಿಣ. ನೋಡಿ ಇದರಲ್ಲಿ ಸ್ವೀಟ್ ಕೂಡ ಮಾಡ್ತೀವಿ ನಮ್ಮ ಸೈಡು, ಅರಿಶಿಣದೆಲೆ ಇಟ್ಟು ಅಂತ ಹೇಳಿ. ಇಲ್ಲಿ ಬಂದರೆ ನಿಮಗೂ ಕೂಡ ಸ್ಪೆಷಲ್ ಫುಡ್ಡು ಮಾಡಿಕೊಡ್ತಾರೆ. ನಿಮ್ಗೇನು ಬೇಕು ಮಲೆನಾಡು ಸ್ಟೈಲ್ದು ಅದು ಎಲ್ಲ ಮಾಡಿಕೊಡ್ತಾರೆ. ಫಸ್ಟು ಫಾರ್ಮ್ ಹೌಸ್ ತೋರಿಸ್ಲಾ ಅಥವಾ ಫಾರ್ಮ್ ತೋರಿಸ್ಬೇಕಾ? 2 ತೋರ್ಸೋಣ ಬಾ. ಓಕೆ, ನನ್ನ ಮಗನ್ನ ಕರ್ಕೊಂಡು ಹೋಗೋಣ. ನಮ್ಮ ಇಲ್ಲಿ ನೋಡಿ, ನಾನು ಫ್ಯಾಮಿಲಿ ಸಮೇತ ಬಂದಿದ್ದೀನಿ ಅಂತ ಹೇಳಿದ್ರೆ ರಜಾ ಇತ್ತು, ಇವನನ್ನು ಕರ್ಕೊಂಬಂದಿದ್ದೀನಿ. ಭೀಷ್ಮ ಹಾಯ್ ಮಾಡು. ಹಾಗೆ ಒಂದು ಫೋಟೋ ತಗೊಳ್ಳೋಣ. ನೀವು ನೋಡ್ತಾ ಇದ್ದೀರಲ್ಲ, ಇದೇ ಬ್ಯೂಟಿಫುಲ್ ಫಾರ್ಮ್ ಹೌಸ್. ಇಂಡಿಪೆಂಡೆಂಟ್ ಹೌಸ್ ಇದೆ, ಸಖತ್ತಾಗಿದೆ. ಸುತ್ತ ತೋಟದ ಮಧ್ಯೆ ಒಂದೇ ಮನೆ ಇರೋದು. ಸಿಟಿಯಿಂದ ಔಟ್ಸ್ಕಟ್ಟಲ್ಲಿ ಇರೋದ್ರಿಂದ ಯಾವುದೇ ಸದ್ದು ಗದ್ದಲ ಏನೂ ಇಲ್ಲ ನಿಮಗೆ. ನೋಡಿ ಇಲ್ಲಿ ಎಂಟ್ರಿ ಆದ ತಕ್ಷಣವೇ ನಿಮಗೆ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲ ಬಂದರೆ ಕುತ್ಕೊಂಡು ಆರಾಮಾಗಿ ಹಿಂಗೆ ಮಾತಾಡ್ಬೋದು. ಅದಾದ ನಂತರ ಒಳಗಡೆ ಎಂಟ್ರಿ ಬನ್ನಿ. ಎಸ್, ಇವಾಗ ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ದೊಡ್ಡದಾಗಿ ಒಂದು ಹಾಲ್ ಕಾಣಿಸುತ್ತೆ. ಇಲ್ಲೂ ತುಂಬ ಜನ ಮಲಗ್ಬೋದು, ಕುತ್ಕೊಂಡು ಮಾತಾಡ್ಬೋದು. ಸೋಫಾ ಸೆಟ್ ಇದೆ, ಅದ್ರ ಟಿ ವಿ ಇದೆ, ಆರಾಮ್ಸಿರ್ಬೋದು. ನೋಡಿ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಕೆಳಗಡೆ ಮಲಗಿಸಿದ್ದೀನಿ. ನನ್ನ ದೊಡ್ಡ ಮಗ ಆಟಾಡಿಸ್ತಾ ಇದ್ದಾನೆ. ನಮ್ಮ ಕಂಫರ್ಟ್ ಝೋನ್ ಹೇಗೆ ಮನೇಲಿ ಹೇಗೆ ಫೀಲ್ ಮಾಡ್ತೀವಿ ಅದೇ ರೀತಿಯಾಗಿ ಫೀಲ್ ಮಾಡ್ಕೊಬೋದು. ಈ ಕಡೆ ಲೆಫ್ಟ್ ಸೈಡಿಗೆ ಬಂತು ಅಂತ ಹೇಳಿದರೆ ಡೈನಿಂಗ್ ಏರಿಯಾ. ಇಲ್ಲಿ ಡೈನಿಂಗ್ ಐಟಮ್ಸ್ ಎಲ್ಲ ಇರುತ್ತೆ. ಡಿನ್ನರ್ ಸೆಟ್ ಕಂಪ್ಲೀಟ್ ಆಗಿದೆ. ನಾವು ಕುಕ್ ಮಾಡ್ಕೊಬೋದು. ಆ ಕಿಚನಲ್ಲಿ ಕೂಡ ಅವೈಲೇಬಲ್ ಇದೆ. ಗ್ಯಾಸ್ ಇಟ್ಟಿದ್ದಾರೆ, ಸಿಲಿಂಡರ್ ಇಟ್ಟಿದ್ದಾರೆ, ನೋಡ್ಬೋದು. ಕನೆಕ್ಷನ್ ಮಾಡಿಕೊಂಡು ನಮ್ಗೇನು ಬೇಕು ಅಥವಾ ಹೊರ್ಗಡೆಯಿಂದ ಬಂದು ನಾವೇ ತೊಗೊಬಂದು ಅಥವಾ ವೆಜ್ಜು ನಾನ್ ವೆಜ್ ಏನಾದ್ರು ಸ್ಪೆಷಲ್ ಐಟಮ್ಸ್ ಮಾಡ್ಕೊಬೋದು. ಇಲ್ಲಿ ನಾನ್ ವೆಜ್ಜು ಮಾಡ್ಬೋದು, ಯಾಕೆಂದರೆ ನೈಟ್ ನಾನ್ ವೆಜ್ ಮಾಡಿದರು. ಮತ್ತು ಇಲ್ಲಿ ಕಿಚನ್ ಪಾತ್ರೆಗಳು ಇದೆ, ಇನ್ನು ಹೊರಗಡೆ ತರಬೇಕಂದ್ರೆ ಎಲ್ಲ ರೆಡಿ. ಅಷ್ಟೇ, ನಾವು ಬಂದಿಲ್ಲಿ ಸ್ಟೇ ಆದರೆ ಮಾತ್ರ ಸಾಕು. ರೆಡಿಯಾಗಿ ನಾವು ಎಷ್ಟು ದಿನ ಇರ್ತೀವಿ ಅಷ್ಟು ದಿನ ಸ್ಟೇ ಮಾಡಿಕೊಂಡು 3 ಹೊತ್ತು ಊಟ ಮಾಡ್ಕೊಂಡು ಹೋಗ್ಬೋದು. ನೀವು ಟ್ರಿಪ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರೆ, ಇವಾಗ ಕಲ್ಲತ್ಗಿರಿ, ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕುದುರೆಮುಖಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಪ್ಯಾಕ್ ಮಾಡಿಕೊಂಡು ಇಲ್ಲಿ ಕುಕ್ ಮಾಡಿ ನೀವು ಮಧ್ಯಾಹ್ನಕ್ಕೂ ಕ್ಯಾರಿ ಮಾಡಿ ಸಂಜೆ ಬಂದು ಇಲ್ಲಿ ಸ್ಟೇ ಆಗ್ಬೋದು. ಅದೊಂದು ಬೆನಿಫಿಟ್ ಇದೆ. ಹೊರಗಡೆ ತಿಂದರೆ ಒಬ್ರಿಗೆ ಆಗಲ್ಲ, ಡಯಟ್ ಮಾಡ್ತಾ ಇರ್ತೀರಿ, ಅಥವಾ ಓಲ್ಡ್ ಏಜ್ ಪೀಪಲ್ ಇರ್ತಾರೆ, ವಯಸ್ಸಾದವ್ರು ಇರ್ತಾರೆ, ಮಕ್ಕಳಿರ್ತಾರೆ, ಹೆಂಗಪ್ಪ ಹೊರಗಡೆ ಹೋಟೆಲ್ ತಿಂದು ಮತ್ತೆ ಹೊಟ್ಟೆ ಕೆಡಿಸ್ಕೊಬೇಕಾ ಅನ್ನೋದು ವರಿನೇ ಇರಲ್ಲ. ಇಲ್ಲಿನ ಸ್ಟೇ ಆದರೆ ಅದು ಪ್ಲಸ್ ಅಡ್ವಾಂಟೇಜ್ ನಿಮಗೆ, ಅದು ಮೇಜರ್ ಅಡ್ವಾಂಟೇಜು. ಇಲ್ಲಿ ಬೆಳಗ್ಗೆ ನೀವು ಟಿಫನ್ ಮಾಡಿಕೊಂಡು ನಿಮಗೂ ಮಧ್ಯಾಹ್ನಕ್ಕೂ ಏನು ಬೇಕು ಅದನ್ನು ನೀವೇ ಪ್ರಿಪೇರ್ ಮಾಡ್ಬೋದು, ಅಥವಾ ಅವರು ಪ್ರಿಪೇರ್ ಮಾಡಿಕೊಡ್ತಾರೆ. ಅದು ಇಲ್ಲ ನಾವೇ ಪ್ರಿಪೇರ್ ಮಾಡ್ಕೊಡ್ತೀವಿ ಹೊರಗಡೆಯಿಂದ ತಂದು ಅಂದರೂ ಕೂಡ ನಿಮ್ಮ ಕಂಫರ್ಟ್ ಝೋನಲ್ಲಿ ಏನು ಬೇಕಾದ್ರೂ ಪ್ರಿಪೇರ್ ಮಾಡ್ಬೋದು. ಇವತ್ತಿನ ತಿಂಡಿಗೆ ಏನು ಗೊತ್ತಾ, ನಾವುದಿಂದು ಚಟ್ನಿ ಇದೆ. ಇಡ್ಲಿ ಮಾಡಿದರು, ಇಡ್ಲಿ 2 ಉಳಿದಿದೆ. ಅದ್ರ ಜೊತೆಗೆ ಸಾಂಬಾರು, ವಡ ಎಲ್ಲ ಖಾಲಿ ಆಯಿತು. ವಡ ಆಯಿತು. ಇಲ್ಲಿ ಕುತ್ಕೊಂಡು 5 ಜನ ಆರಾಮಾಗಿ ಊಟ ತಿಂಡಿ ಮಾಡ್ಬೋದು. ಮತ್ತು ನೀವು ಡಿವೋಟಿ ಆಗಿದ್ರಾ, ಬನ್ನಿ, ಪೂಜಾ ರೂಮ್ ಇದೆ. ನಿಮ್ಮ ಪೂಜೆ ವ್ರತ ಟ್ರಿಪ್ ಹೋದರೆ ನಿಂತೋಗ್ಬಿಡುತ್ತಪ್ಪ ಅಂತ ಅಂದ್ಕೊಳ್ಳೋಂಗೆ ಇಲ್ಲ. ಆರಾಮ್ಸೆ ಪೂಜೆನೂ ಮಾಡ್ಬೋದು. ಪೂಜಾ ರೂಮು ಸಪ್ರೇಟಾಗಿದೆ. ಅದಾದ ನಂತರ ಇಲ್ಲಿ ಬಂದರೆ 2 ರೂಮ್ ಇದೆ. ಒಂದು ಸಪ್ರೇಟಾಗಿ ಇನ್ನೊಂದು ರೂಮ್ ಇದೆ. ಇದರಲ್ಲಿ ಎಲ್ಲ ಡಬಲ್ ಬೆಡ್ರೂಮು. ಅದರಲ್ಲಿ 2 ಜನ ಮಲಗ್ಬೋದು. ನಿಮ್ಮ ಥಿಂಗ್ಸ್ ಏನಿರ್ತಂದರೆ ಕಬೋರ್ಡಲ್ಲಿ ಆರಾಮಾಗಿ ಇಟ್ಕೊಬೋದು. ಮತ್ತು ಎಕ್ಸ್ಟ್ರಾ ಯಾರಾದರೂ ಫ್ರೆಂಡ್ಸ್ ಇದ್ದೀರಾ ಅಥವಾ ನೀವೊಂದು 10-15 ಜನ ಬಂದಿದ್ದೀರಾ, 2 ಬೆಡ್ರೂಮ್ ಇದೆ ಅಂತ ಹೇಳಿದ್ರು ಕೂಡ ಇಲ್ಲಿ ಚಾಪೆ, ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು ಎಲ್ಲ ಕಂಪ್ಲೀಟಾಗಿ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕೋ ತೊಗೊಂಡು ಯೂಸ್ ಮಾಡೋದು. ಇವಾಗ ಫ್ರೆಂಡ್ಸ್ ಎಲ್ಲ ಬಂತು ಅಂತ ಹೇಳಿದರೆ ಸಪ್ರೇಟ್ ರೂಮ್ ಬೇಡ, ಒಟ್ಟಿಗೆ ಒಂದು 10 ಜನ ಮಲ್ಕೊಳ್ಳೋಣ ಅಂತ ಹೇಳಿದರೆ ನೀವು ನೋಡಿ ಆರಾಮಾಗಿ ಇಲ್ಲಿ ಹಾಲಲ್ಲಿ ಕೂಡ ಮಲಗ್ಬೋದು. ನನ್ನ ಮಗ ಮಲಗಿದ್ದಾನಲ್ಲ ಹಂಗೆ. ಓಕೆ, ಅದಾದ ನಂತರ ಒಂದು ರೂಮ್ ತೋರಿಸ್ತೆ. ಇನ್ನೊಂದು ಡಬಲ್ ಬೆಡ್ರೂಮೇ. ಮತ್ತು ಎಕ್ಸ್ಟ್ರಾ ಒಂದು ಫ್ಯಾಮಿಲಿ ಇದೆ, ಫ್ಯಾಮಿಲಿಯವ್ರು ತೊಗೊಳ್ತಾರೆ ಅಂತ ಹೇಳಿ ಒಂದು ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಒಂದು ಸಿಂಗಲ್ ಕಾಟ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಆರಾಮಾಗಿ ಮಲಗಬಹುದು. ನಿಮ್ಮ ಥಿಂಗ್ಸ್ ಎಲ್ಲ ಇಟ್ಕೊಬೋದು, ಯಾಕಂದರೆ ಇಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಎಸ್, ಇಲ್ಲಿ ದೊಡ್ಡ ಸ್ಟೋರೇಜ್ ರೂಮೇ ಇದೆ. ಓಹೋ, ಎಲ್ಲ ಇದು ಸ್ಟೋರೇಜ್ ರೂಮ್ ಮಾಡ್ಕೊಂಡಿದ್ದಾರೆ, ಅಂದರೆ ಡ್ರೆಸ್ಸಿಂಗ್ ಯೂನಿಟ್ಟು. ಎಸ್, ಇಲ್ಲೂ ಕೂಡ ನೀವು ನೋಡಿದ್ರೆ ಎಲ್ಲೆಲ್ಲೂ ಬೆಡ್ಡುಗಳೇ. ಎಸ್, ಬೆಡ್ಡು, ದಿಂಬು, ಪಿಲ್ಲೋ ಎಲ್ಲ ಇದೆ.
ಎಲ್ಲ ಫ್ರೆಶ್ ಆಗಿದೆ, ನೀಟಾಗಿ ಇಟ್ಟಿದ್ದಾರೆ. ನಾವು ಇದೇ ರೂಮಲ್ಲಿ ಸ್ಟೇ ಆಗಿದ್ದು, ನಾನು, ಆಕಾಶ್, ನನ್ನ ದೊಡ್ಡ ಮಗ ಮತ್ತು ನನ್ನ ಚಿಕ್ಕ ಮಗ, ನಮ್ಮ ಕ್ಯಾಮ್ರಾಮನ್ ಆ ರೂಮಲ್ಲಿ ಸ್ಟೇ ಆಗಿದ್ದರು. ಮತ್ತು ಈ ಕಡೆ ಬಂತು ಅಂತ ಹೇಳಿದರೆ ನಾವು ರೆಡಿ ಆಗಲಿಕ್ಕೆ ಡ್ರೆಸ್ಸಿಂಗ್ ಯೂನಿಟ್ ಇದೆ. ಎಸ್, ಸಪ್ರೇಟಾಗಿ ನೋಡ್ಬೋದು. ಇಲ್ಲಿ 2 ಟಾಯ್ಲೆಟ್ ರೂಮ್ ಇದೆ, ಒಂದು ವೆಸ್ಟರ್ನು ಮತ್ತು ಇನ್ನೊಂದು ಇಂಡಿಯನ್ನು ಮತ್ತು ವೆಸ್ಟರ್ನು ಟಾಯ್ಲೆಟ್ ಇದೆ, ಯೂಸ್ ಮಾಡೋದು. ಮತ್ತು ಬಿಸಿನೀರು ಬರುತ್ತೆ. ಇಲ್ಲಿ ಬಿಸಿನೀರು ಇಲ್ದಲೇ ಇರೋಕ್ಕಾಗಲ್ಲ, ಏನೇ ಗೊತ್ತು, ಚಳಿ ಇರುತ್ತಲ್ಲ ಈ ಟೈಮಲ್ಲಿ, ಮಳೆಗಾಲದಲ್ಲಿ ಬಂದಂತ ಹೇಳಿದಾಗ. ಬೆಸ್ಟ್ ಸೀಸನು ನೀವು ಚಿಕ್ಕಮಂಗ್ಳೂರು ಕಡೂರು ಕಡೆ ನೀವು ಟ್ರಾವೆಲ್ ಮಾಡ್ತೀನಿ ಅಥವಾ ಟ್ರಿಪ್ ನೋಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಸೀಸನು ಬೆಸ್ಟೇ. ಸಮ್ಮರಲ್ಲಿ ತುಂಬ ಜನ ಇಷ್ಟಪಡ್ತೀರಾ, ಕೆಲವೊಬ್ರು ವಿಂಟರಲ್ಲಿ ಹೋಗೋಕ್ಕೆ ಇಷ್ಟಪಡ್ತೀರಾ, ಇನ್ನು ಕೆಲವ್ರಿಗೆ ಮಳೆ ಅಂತ ಇಷ್ಟ ಆದವ್ರಿಗೆ ಮಳೇಲಿ ಹೋಗ್ಬೇಕಪ್ಪ ಅನ್ನೋರಿಗೆ ಇದು ಬೆಸ್ಟು. ತೋಟ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳಿ. ಅದಕ್ಕೆ ಮುಂಚೆ ಮೇಲೆ ಹೋಗ್ಬೋದಾ ಗೊತ್ತಿಲ್ಲ ನನಗೆ, ನಾನು ಹೋಗಿಲ್ಲ, ನೋಡ್ತೀನಿ. ಈ ಮಳೆ ಬಂದಿದೆ ಅಲ್ಲ ಭೀಷ್ಮ, ಮಳೆ ಬರ್ತಾ ಇದೆ. ನನ್ನ ಬಂಗಾರು ಇವತ್ತು ಬೆಳಗ್ಗೆ ಪೆಟ್ಟು ತಿಂದಿದೆ. ಬಾ, ಓ ಓ ನೋಡಿದ್ರಾ ನಮ್ಮ ಭೀಷ್ಮಂದು ಎಷ್ಟು ಬೆನಿಫಿಟ್ ಆಯ್ತು ಇವಾಗ. ಎಸ್, ಅವ್ನು ಮೇಲೆಲ್ಲ ಹೋಗಿ ಬಂದಿದ್ದ. ಓಹೋ, ಇಂಥವೆಲ್ಲ ಮಾಡಿರ್ತೀಯ. ಓಕೆ, ಹೋಗು. ಮೇಲೆ ನೀವೇನಾದ್ರು ಟೆಂಟ್ ಸಿಸ್ಟಮ್ ಇದೆ ನಿಮ್ಮ ಹತ್ರ ಅಂತ ಹೇಳಿದರೆ, ಅಥವಾ ನೀವೇನಾದ್ರು ಮೇಲೆ ಆರಾಮಾಗಿ ಮಲ್ಕೊಬೇಕು ಅಂದರೂ ಕೂಡ ಆರಾಮಾಗಿ ಮಲಗಬಹುದು. ನೋಡು, ಫುಲ್ ಫ್ರೀ ಸ್ಪೇಸ್, ಫುಲ್ಲು ಫ್ರೀಯಾಗಿ ಸ್ಪೇಸ್ ಇದೆ. ನಾನೇನಾದ್ರು ಟೆಂಟ್ ತಂದಿದ್ದರೆ ನಾನು ಇಲ್ಲೇ ಮಲಗ್ತಾ ಇದ್ದಿದ್ದು. ಯಾಕೆಂದರೆ ಯೂಶ್ವಲಿ ನಾನು ಎಷ್ಟು ಟ್ರಾವೆಲ್ ಮಾಡ್ತೀನಿ, ಎಂಥ ಲಕ್ಸುರಿಯಸ್ ರೂಮ್ ಕೊಟ್ಟರು ಕೂಡ ನನಗೆ ಈ ಥರ ನೇಚರ್ ಮಧ್ಯದಲ್ಲಿ ಮಲಗಿದ್ದು ಇನ್ನೂ ಖುಷಿ ರೂಮ್ ಒಳಗಡೆ. ಬಟ್ ಹೊರಗಡೆ ಮಲಗಿರೋ ಡಬಲ್ ಖುಷಿ ಆಗುತ್ತೆ. ವಾವ್, ಇಲ್ಲಿಂದ ತೋರಿಸ್ತೀನಿ ಬನ್ನಿ ತೋಟ ಹೇಗೆ ಕಾಣಿಸುತ್ತೆ ಅಂತ ಹೇಳಿ. ಹಾಂ, ಒಂದು 4 ಎಕರೆ ಇರ್ಬೋದು, ಸಖತ್ತಾಗಿದೆ ನೋಡಿ. ವೆಜಿಟೇಬಲ್ ಬೆಳೆದಿದ್ದಾರೆ ಫ್ರೆಶ್ ಆಗಿ. ನಿಮ್ಮ ಮಕ್ಳು ಕರ್ಕೊಬಂದರೆ ಕೃಷಿ ಏನು ಅಂತ ಅವರಿಗೆ ತಿಳಿಸ್ಕೊಡ್ಬೋದು. ಇಲ್ಲಿ ಕೆಲವೊಂದು ಬೆಳೆಗಳನ್ನ ಇವಾಗಿನ ಮಕ್ಳಿಗೆ ಗೊತ್ತೇ ಇರಲ್ಲ. ಸೌತೆಕಾಯಿ ಹೇಗೆ ಬೆಳೀತಾರೆ, ಬೀನ್ಸ್ ಹೇಗಿರುತ್ತೆ ಎಲ್ಲ, ಯಾಕೆಂದರೆ ಮಾರ್ಕೆಟಲ್ಲಿ ಸಿಗುತ್ತೆ, ಸೂಪರ್ ಮಾರ್ಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಹಾಲೆಲ್ಲಿಂದ ಸಿಗುತ್ತೆ ಅಂತ ಹೇಳಿದರೆ ಪಾಕೆಟಲ್ಲಿ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಂದಾಗ ಲೈವ್ ಆಗಿ ನೀವು ನೋಡಬಹುದು. ಅಡಿಕೆ, ತೆಂಗು ಮತ್ತು ಬಾಳೆ, ಸಪೋಟ ಎಲ್ಲ ಗಿಡಗಳನ್ನೂ ಹಾಕ್ಕೊಂಡಿದ್ದಾರೆ. ಇಲ್ಲಿ ಚಿನ್ನಮ್ಮ, ಇದು ಅಡಿಕೆ, ಅಲ್ಲಿ ತೆಂಗು, ಇಲ್ಲಿ ಬಾಳೆ, ಅಲ್ಲಿ ಲೈಟ್ ಕಂಬದ ಹತ್ರ ತೆಂಗು 2. ಓ, ಗಂಧದ ಮರ ತೋರಿಸ್ತೀನಿ ಬಾ ಭೀಷ್ಮ ನಿಂಗೆ. ಹಾಂ, ನನ್ನ ಮಗನಿಗೆ ಗೊತ್ತು, ಇದು ಗಂಧ, ಇದು ಅದ್ರಲ್ಲಿ ವಿಷಲ್ ಸೌಂಡ್ ಮಾಡು. ಹಾಂ, ಇದು ಹಲಸು, ಎಲ್ಲ ಇದೆ. ಹಲಸು, ತೇಗ, ಗಂಧ, ನಿಮ್ಗೆ ಯಾವ ಥರ ಬೇಕು. ಈ ಫಾರ್ಮ್ ಹೌಸಲ್ಲಿ ಸ್ಟೇ ಮಾಡಿದರೆ ಒಂದು ರೀತಿಯಾಗಿ ಮಕ್ಕಳಿಗೆ ಅಥವಾ ನೀವೂ ಕೂಡ ಯಾರಾದರೂ ನೋಡಿಲ್ಲ ಅಂದವರು ಕೂಡ ನೋಡಬಹುದು. ಬಾ ಭೀಷ್ಮ. ಎಸ್, ಇದಾಗಿತ್ತು ಫಾರ್ಮ್ ಹೌಸ್. ಇದು ಕಂಪ್ಲೀಟಾಗಿ ಫಾರ್ಮು. ಅಂದರೆ ಇವಾಗ ನಾನು ಫಾರ್ಮ್ ಟೂರ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇದು ಮನೇನ ನಾನು ಟೂರ್ ಮಾಡಿದೆ, ಇವಾಗ ಫಾರ್ಮ್ ಟೂರ್ ಮಾಡೋಣ ಅಂತೇಳಿ. ನಾನು ನೋಡಿಲ್ಲ, ಇವಾಗ ನೋಡಬೇಕು. ನೈಟ್ ಬಂದಾಗ ತುಂಬ ಲೇಟಾಗಿತ್ತು, ಮಕ್ಕಳು ಬೇರೆ ಅಳ್ತಾ ಇದ್ರಲ್ಲ, ಹಾಗಾಗಿ. ನಮ್ಮದು ಬೆಡ್ಶೀಟ್ ಇದು, ಮಳೆ ಬಂದಿದೆ, ಬುದ್ಧಿವಂತರು. ಮಳೆ ಬರ್ತಾ ಇದೆ, ಒಣಗಾಕಿದ್ದಾರೆ. ವಾರೆ ವಾವ್ ಆಕಾಶ್. ಬರ್ತೀರಾ ಆಕಾಶ್? ನಾನು ಒಬ್ಬಳೇ ಹೋಗ್ಲಾ? ಫಾರ್ಮ್ ವಿಸಿಟ್ ಹೋಗ್ತಾ ಇದ್ದೀವಿ. ದಶರಥ್, ನೀನು ರೆಡಿನಾ? ಇವನನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ, ಹಾಗಾಗಿ ಸ್ಟ್ರೋಲರಲ್ಲಿ ಕ್ಯಾರಿ ಮಾಡೋಣ ಇವನನ್ನು. ಅಯ್ಯಯ್ಯೋ, 2 ಮಾಡಿದ್ದಾನ? ಚೇಂಜ್ ಮಾಡಬೇಕು. ಇರಪ್ಪ ಕಟ್. ತೋಟ ನೋಡೋಣ ಅಂತ ಹೋಗ್ತಾ ಇದ್ದೆ. ಆಲ್ರೆಡಿ ಆಕಾಶ್ ಅವ್ರ ತೋಟದಲ್ಲೇ ಇದ್ದಾರೆ. ಯಾಕೆಂದರೆ ಆಕಾಶ್ ಅವ್ರ ತೋಟ ಅಂದರೆ ಅಷ್ಟು ಇಷ್ಟ. ಸಿಟಿಗಿಂತ ಅವ್ರಿಗೆ ಹಳ್ಳಿ ಲೈಫು, ಈ ಥರ ತೋಟ ಸಖತ್ ಇಷ್ಟ. ನಮ್ಮದು ತೋಟ ಇದೆ, ಹಾಗೇ ಇದೆ. ನಾವು ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳ್ತೈತೆ. ಯಾವಾಗಲಾದರೂ ಎಲ್ಲರೂ ಯಾರಾದರೂ ತೋಟ ಮಾಡೋದು ನೋಡಿದ್ರೆ, ಇಲ್ಲ ಸ್ಟೇ ಆಗಿದೆ, ಫಸ್ಟ್ ಅವ್ರು ಹೋಗೋದೇ ತೋಟದ ಮಧ್ಯೆ ಕೂತ್ಕೋತಾರೆ, ಮರಗಿಡಗಳ ಜೊತೆ ಮಾತಾಡ್ತಾರೆ. ಅದೇನು ಮಾತಾಡ್ತಾರೋ ಗೊತ್ತಿಲ್ಲ, ನನಗಿಂತ ಹೆಚ್ಚಾಗಿ ಏನು ಸಖತ್ತಾಗಿ ಮಾಡಿದ್ದಾರೆ ಅಲ್ವಾ ಅಂತ ಹೇಳಿ. ಇಲ್ಲಿ ಆಕಾಶ್ ಅವ್ರು ಹೇಳ್ತಾರೆ ಎಷ್ಟು ಗಿಡಗಳಿದೆ ಅಂತ ಹೇಳಿ. ಯಾಕೆಂದರೆ ಓನರ್ ಬಂದಾಗ ಅವ್ರ ಜೊತೆ ಜಾಸ್ತಿ ಮಾತಾಡ್ತಾ ಇದ್ದೆ. ನಾನು ಪಾಪು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ. ನಾನು ಆಲ್ರೆಡಿ ಹೇಳಿದ್ನಲ್ಲ, ಪ್ರತಿ ಒಂದು ತರಕಾರಿ ಗಿಡನೂ ಹಾಕಿದ್ದಾರೆ. ಮೆಣಸಿನ್ಕಾಯಿ, ಸೊಪ್ಪು, ಟೊಮೊಟೊ, ಈ ಕಡೆ ಹಾಕಿದ್ದಾರೆ ಎಂತ ಮೂಲಂಗಿ, ಎಲ್ಲನೂ ಕೂಡ ಹಾಗೆ ಪಾತಿ ಮಾಡಿ ಬೆಳೆದಿದ್ದಾರೆ. ಭೀಷ್ಮ, ಈ ಕಡೆ ಬರಪ್ಪ, ಅಲ್ಲಿ ಗಿಡಗಳು ಹಾಕಿದಾರಲ್ಲಿ ತುಣಿಬಾರ್ದು. ಏನು ತೋಟದಲ್ಲಿ ನನ್ನ ಜೊತೆ ಬಿಟ್ಬಿಟ್ಟು ಮರಗಿಡಗಳ ಜೊತೆ ಮಾತಾಡ್ತಾ ಇದ್ದೀರಲ್ಲ? ನಿಮ್ಮ ಜೊತೆನೇ ರೀ ಮಾತಾಡ್ತಾ ಇರೋದು, ನಿಮ್ಮ ಮಗನ ಜೊತೆನೇ ರೀ ನಾವು ಮಾತಾಡ್ತಿರೋದು. ಓಕೆ, ಎಷ್ಟು ಗಿಡಗಳಿದೆ? ಸಖತ್ತಾಗಿದೆ. ಅಡಿಕೆ ತೋಟ ಇದು 3 ಎಕರೆ ಲ್ಯಾಂಡ್ ಅಂತೆ. ಇವ್ರದ್ದು ಪಕ್ಕದಲ್ಲೇ ಇನ್ನೊಂದು 3 ಎಕರೆ ಲ್ಯಾಂಡ್ ಇದೆಯಂತೆ.
ಈ ತೋಟ ಹೆಚ್ಚು ಕಡಿಮೆ 3 ಎಕರೆಯಲ್ಲಿ 3,000 ಗಿಡ ಅಡಿಕೆನ ಒಂದು 100ರಿಂದ 150 ತೆಂಗಿನ ಮರಗಳು ಇರ್ಬೋದು. ಸಖತ್ತಾಗಿದೆ ಆಕಾಶ್ ತೋಟ. ಚೆನ್ನಾಗಿ ಮೇಂಟೈನ್ ಮಾಡಿದಾರಲ್ಲ. ವಾಕ್ ಕೂಡ ಮಾಡ್ಬೋದು. ನಾನು ಬೆಳಗ್ಗೆ ಬಂದಿದ್ದೆ. ಚೆನ್ನಾಗಿದೆ. ಅಂದರೆ ಮೇಂಟೆನೆನ್ಸೇ ತುಂಬ ಇಂಪಾರ್ಟೆಂಟು. ಮೇಂಟೆನೆನ್ಸೇ ಖರ್ಚು ಜಾಸ್ತಿ. ಇದು ಆ ಥರ ಎಲ್ಲ ಬೆಂಗಳೂರಲ್ಲಿ ಸಿಟಿಯಲ್ಲಿ ಎಂಪ್ಲಾಯೀಸ್ಗಳು ಏನೇ ಇಂಡಸ್ಟ್ರಿ ಮಾಡಿದ್ರು ಏನೇ ಕಂಪ್ನಿ ಮಾಡಿದ್ರು ಸಿಕ್ಬಿಡ್ತಾರೆ ನಂದು. ಬಟ್ ನಿನಗೆ ಹಳ್ಳೀಲಿ ಯಾವ ಕೆಲಸಕ್ಕೂ ಬರಲ್ಲ. ಅಲ್ಲಿ ನೋಡು, ಅಡಿಕೆ ಆಲ್ರೆಡಿ ಅದು ಕೊಯ್ಲಿಗೆ ಬಂದಿದೆ. ಒಂದಷ್ಟು ಕೊಯ್ದು ಕೊಟ್ಟಿದ್ದಾರೆ. 2-3 ಸಲ ಕೊಯ್ತಾರೆ, ಒಂದೇ ಸಲ ಕೊಯ್ಯೋಕ್ಕಾಗಲ್ಲ. ಸೊ ಹಣ್ಣು ಡಿಫ್ರೆಂಟ್ ಟೈಮ್ ಆಗುತ್ತೆ. ಇದು ಕಾಯಿ ನೋಡಿ, ಇದು ಆಲ್ರೆಡಿ ಅಡಿಕೆ ಬಂದಿದೆ. ಇದು ಬಂದಿದ್ಯಾ? ಫಸ್ಲು ಆಲ್ರೆಡಿ ಬಂದಿದೆ. ಇದು ಒಂದು ಸೈಡ್ ಬಂದಿದೆ. ಇತ್ತೀಚೆಗೆ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಅಡಿಕೆಗೆ. ಅಡಿಕೆಯಲ್ಲಿ ಮುಂದಕ್ಕೆ ಲಾಭ ಕಡಿಮೆ. ಏಕೆ ಅಂತಂದರೆ ಆಲ್ಮೋಸ್ಟು ಬರೋರೆಲ್ಲ ಅಡಿಕೆ ಬೆಳೆಯೋಕ್ಕೆ ನಿಂತ್ಕೊಂಡಿದ್ದಾರೆ ಈಗ. ಸೊ ಅಡಿಕೆ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಅನ್ನಂಗೆ ಆಗ್ಬಿಟ್ಟಿದೆ ರೈತನಿಗೆ. ಲಾಂಗ್ ಟರ್ಮ್ ಆಗಿರೋದ್ರಿಂದ 25-30 ವರ್ಷ ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಇರುತ್ತೆ, ಫಸಲು ಕೊಡುತ್ತೆ, ಒಳ್ಳೆಯದೇ. ಬಟ್ ರೋಗ ಬಂತು ಅಂದರೆ, ಕೊಳೆ ರೋಗ ಅದು ಇದು ಬಂತು ಅಂದರೆ ಒನ್ ಟೈಮು ಮುಗೀತದ್ರ. ಏನು ಬಿದ್ದಂಗೆ ಕೇಳಿಸ್ತಾ? ತೆಂಗು ಬಿದ್ದಿರಬೇಕು. ಆಮೇಲೆ ಅಡಿಕೆಯಲ್ಲಿ ಮಲ್ಟಿಪಲ್ ಇನ್ಕಮ್ ತೆಗಿಬೋದು. ನೋಡು, ಅಡಿಕೆ ಅವು ಒಟ್ಟಿದೆಯಲ್ಲ, ಒಟ್ಟನ್ನ ಬೇಯಿಸಕ್ಕೆ ಕೊಡ್ತಾರೆ. ಒಳಗಡೆ ಇರೋ ಅಡಿಕೆ ಸೇಲ್ ಆಗತ್ತೆ. ಈ ಗರಿ ಬರುತ್ತಲ್ಲ, ಇದನ್ನ ಮಾತ್ರ ಪ್ಲೇಟ್ ಮಾಡಕ್ಕೆ ಕೊಡ್ತಾರೆ. ಈ ಗರಿ ವೇಸ್ಟೇಜ್ ಇದೆಯಲ್ಲ, ಇದನ್ನು ಕಾಂಪೋಸ್ಟ್ ಮಾಡ್ತಾರೆ, ಗೊಬ್ಬರ. ಸೊ ಕೆಲವೊಬ್ರು ಏನು ಮಾಡ್ತಾರೆ, ಹಿಂಗೆ ಬಿಸಾಕ್ತಾರೆ, ಅದನ್ನು ಕಟ್ ಮಾಡಿ ಎತ್ಕೋತಾರೆ. ಕೆಲವೊಬ್ರು ಏನು ಮಾಡ್ತಾರೆ, ಬರೀ ಅದನ್ನು ಮಾತ್ರ ಕಟ್ ಮಾಡಿ ಇನ್ನು ಮಿಕ್ಕಿದ್ದನ್ನೆಲ್ಲ ಕಾಂಪೋಸ್ಟ್ ಮಾಡ್ತಾರೆ. ಕತ್ತರಿಸಿ ಕೊಳೆ ಹಾಕಿ ಅದನ್ನು ಮತ್ತೆ ತಂದು ಗೊಬ್ಬರ ಆಗಿ ಮಾಡ್ತಾರೆ. ಹೇಗೆ ಬೇಕಾದರೂ ಮಾಡ್ಬೋದು. ಮಲ್ಟಿಪಲ್ ಆಪ್ಷನ್ಸು, ಮಲ್ಟಿಪಲ್ ಇನ್ಕಮ್ಮು. ನೀರಾವರಿ ವ್ಯವಸ್ಥೆನೇ ಚೆನ್ನಾಗಿ ಮಾಡಿದ್ದಾರೆ. ಇವ್ರದ್ದು ಸ್ವಂತ ಡ್ರಿಪ್ ಇರೋದ್ರಿಂದ ಗಿಡಕ್ಕೆ ನೀರು ಹೋಗೋ ಥರ ಡ್ರಿಪ್ಪಿನ ಬಳ್ಳಿ ಹಾಕಿದ್ದಾರೆ. ಚೆನ್ನಾಗಿದೆ. ಒಟ್ಟಾರೆ ಚೆನ್ನಾಗಿ ಮಾಡಿದ್ದಾರೆ. ಫ್ರೆಂಡ್ಸ್ ಎಲ್ಲ ಬಂದ್ರೆ ವಾಕ್ ಮಾಡೋದಕ್ಕೆ ಸೂಪರ್ ಆಗಿದೆ. ಇಲ್ಲಿಂದ ಒಂದು ವ್ಯೂ ನೋಡಿದ್ರೆ ಹಿಂಗೆ ಹಿಡ್ಕೊಂಡು ಕ್ಲಾಸಿಕ್ ಆಗಿರುತ್ತೆ. ರೂಟ್ಸ್ ಕಾಣಿಸ್ತಾ ಇದೆಯಾ ಭೀಷ್ಮ? ಅದೇ ಆವಾಗಲೇ ಹೇಳಿದ್ದು, ಮಕ್ಳಿಗೆ ಕರ್ಕೊಬಂದ ರೀತಿಯಾಗಿ ಗಿಡಗಳ ಬಗ್ಗೆ ಎಜುಕೇಟ್ ಆಗ್ತಾರೆ. ಎಲ್ಲ ಥರದ ಗಿಡಗಳಿದೆಯಲ್ಲ, ನಿಸರ್ಗದ ಮಧ್ಯದಲ್ಲಿ ಇರಬೇಕು ಮಕ್ಕಳು ಯಾವತ್ತು. ಸಿಮೆಂಟ್ ಗೋಡೆಗಳ ಮಧ್ಯೆ ಅಲ್ಲ. ಇವತ್ತೇನಾಗಿದೆ, ಅಪಾರ್ಟ್ಮೆಂಟ್ ಲೈಫು ಸಿಮೆಂಟ್ ಗೋಡೆಗಳ ಮಧ್ಯೆ ಆಗ್ಬಿಟ್ಟಿದೆ. ನಡಿ, ಓಕೆ ಬನ್ನಿ ಹೋಗೋಣ. ಇದಾಗಿತ್ತು ಇವತ್ತಿನ ವಿಡಿಯೋ. ನೀವೇನಾದ್ರು ಚಿಕ್ಕಮಂಗ್ಳೂರು ಕಡೆ ಏನಾದ್ರು ಪ್ಲಾನ್ ಮಾಡಿದರೆ 2-3 ದಿನ ಸ್ಟೇ ಆಗೋದಕ್ಕೆ ಏನಾದರೂ ನಿಮಗೆ ಲೊಕೇಶನ್ ಏನಾದರೂ ಸರ್ಚ್ ಮಾಡ್ತಾ ಇದ್ರೆ ಇದು ಒಂದು ಹಾಟ್ಸ್ಪಾಟ್ ಅಂತೆಲ್ಲ ಹೇಳ್ತೀನಿ. ಎಲ್ಲದಕ್ಕೂ ನಿಯರ್ ಆಗುತ್ತೆ. ವಿತಿನ್ 50 ಕಿಲೋಮೀಟರ್ ಒಳಗಡೆ ಎಲ್ಲ ಟೂರಿಸಮ್ ಸ್ಪಾಟು ನಿಮಗೆ ಸಿಗುತ್ತೆ, ಹತ್ತಿರ ಇದೆ. ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಬಂದರೆ ಒಟ್ಟಿಗೆ ಇಲ್ಲಿ ಸ್ಟೇ ಮಾಡ್ಬೋದು. ಫಾರ್ಮ್ ಇದೆ, ಫಾರ್ಮ್ ಹೌಸ್ ಇದೆ, ಇಂಡಿಪೆಂಡೆಂಟ್ ಹೌಸು, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ. ಸಿಟಿಯಿಂದ ಹೊರಗಡೆ ಇರುತ್ತೆ. ಏನು ಬೆಂಗಳೂರು ಸಿಟಿ ಲೈಫಿಂದ ಸ್ವಲ್ಪ ದೂರ ಇರೋಣ, ರಾಜ್ಯದಲ್ಲಿ ಪೀಸ್ಫುಲ್ ಮೈಂಡ್ ಬೇಕು, ಪ್ರಕೃತಿ ಮಧ್ಯೆ ಇರಬೇಕು, ಕಡಿಮೆ ಬಜೆಟಲ್ಲಿ ನನಗೆ ಒಂದು ಫಾರ್ಮ್ ಸ್ಟೇಯಿಂಗ್ ಸಿಗಬೇಕು ಅಂತ ಯಾರಾದರೂ ಸರ್ಚ್ ಮಾಡ್ತಾ ಇದ್ದರೆ ಇದನ್ನು ನಾನು ಸಜೆಷನ್ ಮಾಡ್ತೀನಿ. ಯಾಕಂದರೆ ನಾನು ಪರ್ಸ್ನಲಿ ಫೀಲ್ ಮಾಡಿದ್ದೀನಿ. ಹಾಗಾಗಿ ಅದರಲ್ಲೂ ಮಗು ಇದ್ದವ್ರಿಗಂತೂ ಬೆಸ್ಟ್ ಅಂತೀನಿ. ಮಕ್ಕಳಿದ್ದವ್ರಿಗಂತೂ ಇವರ ಕಾಂಟ್ಯಾಕ್ಟ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕು ಅಂದವರು ಕಾಂಟ್ಯಾಕ್ಟ್ ಮಾಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ನಮ್ಮ ಮೇಲೆ ಸದಾ ಇರಲಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದರೆ, ಯಾರೆಲ್ಲ ಚಿಕ್ಕಮಂಗ್ಳೂರು ಕಡೆ ಟ್ರಿಪ್ ಮಾಡಬೇಕು ಅಂತ ಇರ್ತಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಬಾಯ್.